ನಮ್ಮ AGM ಅವರು ಒಂದು ಮಾತು ಹೇಳಿ, ನಿಮ್ಮ ಒಂದೊಂದು ಸೊಸೈಟಿಗೆ 10 ರಿಂದ 15 ಹೈನುಗಾರಿಕಾ ಸಾಲವನ್ನ ನಾನು ಈಗಲೇ ಕೊಡೋದಕ್ಕೆ ಸಂಬಂಧಪಟ್ಟಂತ ನಮ್ಮ ಎಲ್ಲ ಮ್ಯಾನೇಜರ್ಗಳಿಗೆ ಹೇಳ್ತೀನಿ. ಬಟ್ ಯಾರು ಅರ್ಹರು ಇರ್ತಾರೆ ಅಂತವ್ರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ, ಮತ್ತೆ ಅವರು ರೀಪೇಮೆಂಟ್ ಮಾಡ್ಬೇಕು. ಇವತ್ತೊಂದು ಬ್ಯಾಂಕು ಅಂದ ತಕ್ಷಣ ಬರೀ ಕೊಡ್ತಕ್ಕಂಥದ್ದೇ ಅಲ್ಲ, ಅದನ್ನ ಮತ್ತೆ ರೀಪೇಮೆಂಟ್ ಅವ್ರು ಮಾಡಿದಾಗಲೇ ಕೂಡ ಬ್ಯಾಂಕ್ ಉಳಿಯೋದಿಕ್ಕೆ ಸಾಧ್ಯ ಆಗ್ತದೆ. ನಾವು ಬ್ಯಾಂಕುಗಳನ್ನ ಯಾವ ರೀತಿ ಅಂದ್ರೆ ನಮ್ ವ್ಯವಸ್ಥೆನೇ ಹಂಗಾಗೋಗ್ಬಿಟ್ಟೈತಿ. ಎಲ್ಲೋ ಒಂದ್ ಕಡೆ ಸಾಲ ತಗೊಂತೀವಿ, ಮತ್ತೆ ಬ್ಯಾಂಕ್ ಕಡೆಗೆ ಮುಖ ಹಾಕಿ ನೋಡೋದಿಲ್ಲ. ಮತ್ತೆ ಯಾವ್ದೋ ಒಂದು ಒತ್ತಡ ಆದಂತ ಸಂದರ್ಭದಲ್ಲಿ ಯಾರೋ ಸರ್ಕಾರದವರು ಯಾರೋ CM ಆಗ್ತಾರೆ, ನನ್ ಸಾಲ ತೀರಿಸ್ತಾರೆ. ಈ ಒಂದು ಉದ್ದೇಶ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಅವನ್ ಸಾಲನ ಹಂಗೇ ಬೆಳೆಸ್ಕೊಂಡು ಇವತ್ತು ಅದ್ ಬಡ್ಡಿ ಚಕ್ರ ಬಡ್ಡಿ ಬೆಳೆದು ಇವತ್ತು ಯಾವ ಹಂತಕ್ಕೆ ಬಂದಿದೀವಿ ಅಂದ್ರೆ ನಿಜ ಕೂಡ ನಮ್ಮ ಆಸ್ತಿಗಳು ಮಾರಿ ಕಟ್ತಕ್ಕಂಥ ಸ್ಥಿತಿಗೆ, ಬ್ಯಾಂಕ್ ಸಾಲ ಕಟ್ಟಂತ ಸ್ಥಿತಿಗೆ ನಾವು ಬರ್ತೀವಿ. ಇದು ನಮ್ಮ ರೈತನ ಫಸ್ಟ್ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಒಂದು ಬ್ಯಾಂಕು ಅಂದ ತಕ್ಷಣ ನಮ್ಮ ಕಷ್ಟ ಕಾಲಕ್ಕೆ ಅವರು ನಮ್ಮ ಏನು ಆಸ್ತಿನೋ ಒಡವೆಗಳನ್ನ ಇಟ್ಕೊಂಡು ಆ ಸಾಲ ಕೊಟ್ಟಂತ ಸಂದರ್ಭದಲ್ಲಿ ನಾವು ಅದನ್ನ ಯಾವ ರೀತಿ ಅದನ್ನ ದುಡಿದು ರೀಪೇಮೆಂಟ್ ಮಾಡ್ಬೇಕು ಅಂದಾಗ ಅದನ್ನ ನಾವು ಆ ದಿಸೆನಲ್ಲಿ ಹೋದಂತ ಸಂದರ್ಭದಲ್ಲಿ ಇವತ್ತು ನಾವು 2 ಲಕ್ಷ ತಗೋಬಹುದು, ನಾಳೆ 5 ಲಕ್ಷ ಕೊಡಿ ಅನ್ಬೋದು, ನಾಳೆ 5 ಅಲ್ಲ 10 ಲಕ್ಷ ಕೊಡಿ ಅಂತ ಕೇಳ್ಬಹುದು. ಅವಾಗ ನಿಮ್ಗೆ ಕೇಳ್ತಕ್ಕಂತ ಒಂದು ಶಕ್ತಿ ಇರ್ತೈತೆ, ಅಧಿಕಾರ ಇರ್ತೈತೆ. ನಾನು ಕರೆಕ್ಟ್ ರೀಪೇಮೆಂಟ್ ಮಾಡ್ತಾ ಇದ್ದೀನಿ ನಿಮ್ ಬ್ಯಾಂಕಿಗೆ, ನೀವ್ ಯಾಕೆ ನನಗೆ ಸಾಲ ಕೊಡ್ತಿಲ್ಲ ಅಂತ ಕೇಳ್ತಕ್ಕಂಥ ತಾಕತ್ ನಿಮ್ಗೆ ಇರ್ತೈತಿ. ಬಟ್ ನಾವು ಕಟ್ದಲೇ ಇದ್ದು ಹಲವಾರು ನಾವು ಪ್ರಶ್ನೆಗಳನ್ನ ಕೇಳ್ತೀವಿ. ಏನು ನಮ್ಗೆ OTS ಅಲ್ಲಿ ಇವಾಗ ಮಾಡಿದೀವಿ, ನಾಳಿಕೆ ಸಾಲ ಕೊಟ್ಬಿಡಿ. ಏನ್ ಈಗ ನಾನೇ ಯಾರಿಗೋ ಒಬ್ರಿಗೆ 1,000 ಕೊಟ್ಟಿರ್ತೀನಿ, 1,000 ಕೊಟ್ಟಂತನು ಅವ್ನ್ ಸರಿಯಾಗಿ ದುಡ್ಡು ಕೊಡ್ಲಿಲ್ಲ, ನನ್ಗೆ ಇನ್ ಟೈಮಲ್ಲಿ ದುಡ್ಡು ಕೊಡ್ಲಿಲ್ಲ ಅಂದಾಗ ನಾನು ಯಾವಾಗಲೂ ಅವ್ನು ಬೈದೋ ದುಡ್ಡು ಇಸ್ಕೊಂಡಾಗ ಅವ್ನು ಅವತ್ತಿನ ಬೆಳಿಗ್ಗೆ ಇನ್ನೊಂದು ತಿರುಗಿ ಬಂದು ಗೌಡ್ರೆ ನನ್ಗೆ ಇನ್ನೊಂದು 5 ರೂಪಾಯಿ ದುಡ್ಡು ಕೊಡ್ರಿ ಅಂದ್ರೆ ನಾನು ಕೊಡ್ತೀನಿ ಹೇಳ್ರಿ. ನೀನ್ ಹಿಂದಿನ ಕೊಟ್ಟಿರೋ ದುಡ್ಡೇ ನೀನ್ ಸರಿಯಾಗಿ ಕೊಡ್ತಿಲ್ಲ, ನಾನು ಯಾವ ರೀತಿ ನಿನಗೆ ಸಾಲ ಕೊಡ್ಬೇಕು ಅಂತ ಬೈಕ್ ಕಳಿಸ್ತೀನಿ ತಾನೆ. ಬಟ್ ಆದ್ರೂ ಕೂಡ ಇವತ್ತು ಬ್ಯಾಂಕುಗಳು ಒಂದು ರೀತಿಯಲ್ಲಿ ಆತನ ಇರ್ತಕ್ಕಂಥ ಸಾಲವನ್ನ ಕಡಿಮೆ ಮಾಡಿ ಅವನೇನ್ ಹಿಂದೆ ಅಸ್ಲಿಕ್ಕೆ ಕಟ್ಟಿರ್ತಾನೋ ತಗೊಂಡಿರ್ತಾನೋ ಅಷ್ಟನ್ನ ಕಟ್ಸ್ಕೊಂಡು ಅವ್ನಿಗೆ OTS ಮಾಡಿ 1 ವರ್ಷ 2 ವರ್ಷ ಬಿಟ್ಟು ಅವ್ನು ಒಳ್ಳೆ ಟ್ರಾನ್ಸಾಕ್ಷನ್ ಮಾಡ್ತಾನೆ ಎಂಬ ನಂಬಿಕೆ ಬಂದ್ಮೇಲೆ ತಿರು ಸಾಲ ಕೊಡ್ತೀವಿ ಎಂಬ ಒಂದು ಮಾತನ್ನು ಕೂಡ ಅವ್ರು ಹೇಳ್ತಕ್ಕಂಥ ಸಂದರ್ಭ ಐತೆ ಅಂದಾಗ ನಾವ್ ಯಾವ ರೀತಿ ಬ್ಯಾಂಕ್ಗಳನ್ನ ಉಪಯೋಗಿಸ್ಕೋಬೇಕು? ನಮಗೆ ಬೆಳಿಗ್ಗೆ ಕೊಟ್ಬಿಡಿ, ನೀವು ಸಾಲ ಕಟ್ಟಕ್ಕಾಗಿಲ್ಲ, ನಂದು 15 ಲಕ್ಷ ಸಾಲ ಆಗಿತ್ತು, OTS ಅಲ್ಲಿ 1 ಲಕ್ಷ 2 ಲಕ್ಷ ನಾನು ಸಾಲ ತೀರ್ಸ್ಬಿಡ್ತೀನಿ, ಬೆಳಿಗ್ಗೆ ತಿರ್ಗಿ ಇನ್ನೊಂದು 5 ಲಕ್ಷ ಸಾಲ ಕೊಡಿ ಅಂದ್ರೆ ಅವ್ರು ಯಾವ ನಂಬಿಕೆ ಇಟ್ಕೊಂಡು ಬ್ಯಾಂಕ್ಗಳು ಕೊಡ್ತವೆ? ಆ ಬ್ಯಾಂಕ್ ನಾಳೆ ಇನ್ನೊಂದಕ್ಕೆ ಉದ್ಯಮಕ್ಕೋ ಇನ್ನೊಬ್ಬ ರೈತನಿಗೋ ಅವ್ನು ಸಾಲ ಕೊಡಕ್ಕ ಬ್ಯಾಂಕ್ಗಳಲ್ಲಿ ದುಡ್ಡಿರೋದ್ ಬೇಡವಾ? ನನ್ನೊಬ್ಬನಿಗೆ ಅವರು ಇಡೀ ಸಾಲನ ಕೊಟ್ಬಿಟ್ಟು ಅವರು ನಾನೇ ಮುಳುಗಾಗಿಸ್ಬಿಟ್ರೆ ಬ್ಯಾಂಕ್ಗಳು ನಡೀತಕ್ಕಂಥದ್ದಾಗಿ ಇವೆಲ್ಲವನ್ನೂ ಕೂಡ ನಾವು ಅರ್ಥೈಸ್ಕೋಬೇಕಾಗ್ತದೆ. ನಾವು ಸಾಲ ತಗೊಂಬರ್ತಕ್ಕಂಥದ್ದು ಮುಖ್ಯ ಅಲ್ಲ, ಸಾಲವನ್ನ ತೆಗೆದುಕೊಂಡದನ್ನ ಸರಿಯಾದಂತ ಉದ್ದೇಶಕ್ಕೆ ಅದನ್ನ ಬಳಕೆ ಮಾಡಿ ಅದರಿಂದ ದುಡ್ದು ಅದೇ ಸಾಲವನ್ನ ನಾವು ಮರುಪಾವತಿಯನ್ನ ಬ್ಯಾಂಕಿಂಗ್ ಮಾಡ್ತೀವಿ ಎಂಬ ಒಂದು ಉದ್ದೇಶ ಇಟ್ಕೊಂಡು ನಾವು ಬ್ಯಾಂಕ್ ನಿಂದ ಸಾಲವನ್ನು ತೆಗೆದುಕೊಳ್ಬೇಕು. ನಾವು ಕೂಡ ಯಶಸ್ವಿ ಆಗ್ತೀವಿ. ಎಲ್ಲೋ ಒಂದ್ ಕಡೆ ನಾವೇನು ಇವತ್ತು ಅಂದ್ಕೊಂಡು ಬಂದಿರ್ತೀವಿ ಅದು ನಮ್ಮ ಕೆಲಸ ಇವತ್ತು ಈಡೇರೋದಿಕ್ಕೆ ಸಾಧ್ಯ ಆಗ್ತದೆ. ನೀವು ಅದನ್ನೆಲ್ಲ ಬಿಟ್ಟು ಬಿಡ್ತೀರಾ. ನನಗೇನೀಗ SR ಗೌಡ್ರು, ನಮ್ಮ ಸೆಕ್ರೆಟರಿಗಳು, ನಮ್ಮ ಅಧ್ಯಕ್ಷಗಳು ಎಲ್ಲರೂ ಹೇಳಿದ್ದಾರೆ ಸಾಲ ಕೊಡಿಸ್ತಾರೆ ಅಂತನ. ಸಾಲ ಕೊಡ್ತೀವಿ ಅಂದ ತಕ್ಷಣ ನಾವು ಹೋಗಿ ಸಾಲ ತಗೊಂತೀವಿ. ಸಾಲ ಹಸುಗಳನ್ನ ತಾಂತೀವೋ ಇಲ್ವೋ, ನಮ್ಮ ಇರೋ ಹಸುಗಳನ್ನೇ ತೋರಿಸ್ಬಿಟ್ಟು ನಾವು ಸಾಲ ತಗೊಂಡ್ಬಿಟ್ಟು ನಾಳೆ ದಿನ ಆ ದುಡ್ಡನ್ನು ಬೇರೆ ಉದ್ದೇಶಕ್ಕೆ ನಾವು ಬಳಕೆ ಮಾಡ್ಕೊಂಡು ಮತ್ತೆ ಆ ಬ್ಯಾಂಕಿಗೆ ನಾವು ಆ ಸಾಲ ಕಟ್ಟಲಿಲ್ಲ ಅಂದಾಗ ಪರಿಸ್ಥಿತಿ ಏನಾಗ್ಬೇಕು? ನಾವು 10 ಜನ ಒಂದು ಸೊಸೈಟಿಯಿಂದ ಕೊಡ್ಸಿರ್ತೀವಿ ಅನ್ಕೊಳ್ಳಿ, 10 ಜನ ನೀವು ಕಟ್ಲಿಲ್ಲ ಅಂದಾಗ ನಾಳೆ ಇನ್ನೊಬ್ಬ ಯಾರೋ ರೈತ ಬಂದು, ಯಾವನೋ ಒಳ್ಳೆ ರೈತ ಬಂದು ನಾನು ಸಾಲ ಬೇಕು, ನಾನು ಕಟ್ಟಿಸ್ತೀನಿ, ನಾನು ಕಟ್ತೀನಿ ಗೌಡ್ರೆ ನೀವು ಸಾಲ ಕೊಡಿಸ್ರಿ ಅಂದಾಗ ನಮ್ಮ ಬ್ಯಾಂಕ್ ಹತ್ರ ಬಿಟ್ಕೊಂತಾರ? ಈ ಉದ್ದೇಶನ ನೀವು ಯೋಚನೆ ಮಾಡ್ಬೇಕು. ನಮ್ ರೈತರು ಬದುಕೋದಿಕ್ಕೆ ಮತ್ತೆ ನಮ್ಗೆ ಸರಿಯಾದಂತಹ ಮುಂದಿನ ದಿನಗಳಲ್ಲಿ ನಮ್ ಬ್ಯಾಂಕ್ಗಳಲ್ಲಿ ನಾವು ಒಂದು ವ್ಯಾವಹಾರಿಕವಾಗ್ತಕ್ಕಂತ ಒಂದು ಶಕ್ತಿಯನ್ನು ಬೆಳೆಸ್ಕೋಬೇಕು ಅಂದ್ರೆ ನಾವು ಒಳ್ಳೆ ಮಾರ್ಗದಲ್ಲಿ ಆ ಒಂದು ಕೊಟ್ಟಿರ್ತಕ್ಕಂಥ ಸಾಲವನ್ನ ಸದುದ್ದೇಶಕ್ಕೆ ಬಳಕೆ ಮಾಡ್ಕೊಂಡು ನಾವು ಆ ಸಾಲವನ್ನ ತೀರಿಸ್ತಕ್ಕಂಥ ಮಟ್ಕೋದಂತ ಸಂದರ್ಭದಲ್ಲಿ ನಮಗೆ ಬ್ಯಾಂಕ್ಗಳು ಸಹಕಾರಿಯಾಗಿರ್ತವೆ, ಸರ್ಕಾರಗಳು ಸಹಕಾರಿಯಾಗಿರ್ತವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕು. ಈಗ ನೀವು ಸಾಲ ಬೇಕು, ನಮ್ಮ ಮ್ಯಾನೇಜರ್ ಹೇಳಿದ್ದಾರೆ, ಎಲ್ಲ ಮ್ಯಾನೇಜರ್ಗಳು ಕೂಡ ಇವತ್ತು ಹೇಳಿದ್ದಾರೆ 10 ಅಲ್ಲ 15 ಸಾಲ ಕೊಡ್ತೀವಿ ನಿಮ್ಮ ಒಂದೊಂದು ಸೊಸೈಟಿಗೆ, ನೀವು ಕರೆಕ್ಟ್ ಆಗಿ 1 ಲಕ್ಷ ಅಲ್ದಿರೋ 5 ಲಕ್ಷ ಆಗ್ಲಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಾವು ಆದ್ರೂ ಕೂಡ ಅವ್ರಿಗೆ ಮಿನಿಮಮ್ ಹೇಳಿದ್ವಿ 2 ಲಕ್ಷ ಕೊಡಿ, ಒಬ್ಬ ರೈತನಿಗೆ 2 ಲಕ್ಷ ಕೊಡಿ. ಯಾಕೆಂದ್ರೆ 2 ಹಸು ಕಟ್ಲಿ ಅವನು. ಇವತ್ತಿನ ಹಸುಗಳ ಬೆಲೆ ಜಾಸ್ತಿ ಆಗಿದೆ. ಇವತ್ತೇನು 70, 80, 90 ತಕ ಇವತ್ತು 1 ಲಕ್ಷ 1,20,000 ಕೂಡ ಇವತ್ತು ಹಸು ಬೆಲೆ ಜಾಸ್ತಿ ಆಗಿದೆ. ಆ ಹಸುನ ಇವತ್ತು ಅವ್ನು 2 ಹಸು ಕೊಂಡ್ಕೊಂಡ್ರೆ ಒಂದ್ ಹಸು ಅದು ಹಾಲು ಕರಿತಕ್ಕಂತ ಸಂದರ್ಭದಲ್ಲಿ ಅದು ಈಲಾಗಿ ಇನ್ನೊಂದು ಹಸುದ ಕರಿಯಂತ ಸಂದರ್ಭ ಸೃಷ್ಟಿ ಆಗ್ಲಿ,
ಮತ್ತೆ ಯಾಕೆ ಅಂದ್ರೆ ಸಾಲ ಕಂಟಿನ್ಯೂಸ್ ಸಾಲ ತೀರ್ಸ್ಬೇಕಲ್ಲ ನೀವು. ಈಗ ಒಂದೇ ಸುನೆಗೆ ನೀವು ಸಾಲ ತಗೊಂಡೋಗ್ಬಿಟ್ಟು ಅದು ಒಂದ್ 8 ತಿಂಗಳು 10 ತಿಂಗಳ ಕರಿತೈತೆ, ನಂತರ ಅದು ಕರಿಯೋದ್ ನಿಲ್ಲಿಸಿದ ತಕ್ಷಣ ನೀವು ಬ್ಯಾಂಕಿಗೆ ಸಾಲ ಕಟ್ಟಕ್ಕಾಗಲ್ಲ. ಅವಾಗ ಏನ್ ಮಾಡ್ತೀರಾ, ಸಾಲ ನಿಮ್ದು ಹಂಗೇ ಡ್ಯೂ ಆಗಿ ಮತ್ತೆ ಅದಕ್ಕೆ ಬಡ್ಡಿ ಬೆಳ್ಕೊಂಡು ನೀವು ಜಾಸ್ತಿ ಆಗ್ತೈತೆ, ಅದನ್ನ ಉಳಿಸ್ಕೊಂಬಕ್ಕಲ್ಲ. ನೀವು 2 ಹಸು ಇದ್ರೆ 2, 3, 4 ಇದ್ರೆ ಏನಾಗ್ತೈತೆ, ನೀವು ಅದನ್ನ ಸಾಲ ತೆಗೆದುಕೊಂಡಿದ್ದನ್ನ ನೀವು ಕಟ್ಟೋದಿಕ್ ಈಸಿ ಆಗ್ತೈತಿ. ಒಂದ್ ಹಸು ಒದ್ಕೊಂಡ್ರೆ ಒಂದ್ ಹಸು ಕರಿತಾ ಇರ್ತೈತಿ, ಅವಾಗ ನಿರಂತರವಾಗಿ ಆ ಬ್ಯಾಂಕ್ ಸಾಲನ ನೀವು ಕಟ್ಟೋದಿಕ್ಕೂ ಕೂಡ ಒಂದು ಅವಕಾಶ ಆಗ್ತೈತಿ. ಇದನ್ನ ನಮ್ ರೈತರು ಮಾಡ್ಕೋಬೇಕು. ನೀವು ಆ ಉದ್ದೇಶ ಇಟ್ಕೊಂಡ್ ನೀವು ಮನೆಗ್ ನಿನ್ನ ಹಸು 2 ಹಸು ಇರ್ತವೆ, 2 ಹಸಿಗೆ ನಾನು 2 ಲಕ್ಷ ರೂಪಾಯಿ ಇಸ್ಕೊಂಡು ಹೋಗ್ಬಿಟ್ಟು ಅವೇ ಹಸು ತೋರಿಸಿ ಅವನೇ ಇನ್ಸೂರೆನ್ಸ್ ಮಾಡಿಸಿ ನಾನು ಆ 2 ಲಕ್ಷ ತಗೊಂಡು ಇನ್ನೊಂದ್ ಯಾವ್ದೋ ಒಂದು ಮಗಳು ಮದುವೆಗೋ, ಇಲ್ಲ ಇನ್ನೊಂದ್ ಯಾವ್ದೋ ಮಗನ್ ಓದಕ್ಕೋ, ಇಲ್ಲ ಇನ್ನೊಂದ್ ಯಾವ್ದೋ ಖರ್ಚಿಗೋ ನೀವು ಮಾಡಿದ್ರೆ ನಿಮ್ಮ ಒಂದು ಮುಂದಿನ ದಿನಗಳಲ್ಲಿ ಆ ಸಾಲ ತೀರ್ಸ್ತಕ್ಕಂತ ಶಕ್ತಿ ನಿಮ್ಗೆ ಎಲ್ಲಿ ಬರೋದಿಕ್ ಸಾಧ್ಯ ಆಗ್ತೈತಿ. ಇವೆಲ್ಲವೂ ಕೂಡ ಯೋಚನೆ ಮಾಡಿ. ಇವತ್ತು ನಿಮ್ಮೆಲ್ಲರಿಗೂ ಕೂಡ ಸಾಲ ಕೊಡಿಸ್ಬೇಕು, ನೀವೆಲ್ಲರೂ ಕೂಡ ಹೈನುಗಾರಿಕೆನಲ್ಲಿ ತೊಡಗಿಸ್ಕೋಬೇಕು. ನೀವು ಹೆಚ್ಚು ಈ ತಾಲೂಕಿನಲ್ಲಿ ಹಾಲು ಹಾಕಿ ಇಡೀ ನಮ್ಮ ರೈತರು ಆರ್ಥಿಕವಾಗಿ ಶಕ್ತಿವಂತರಾಗಬೇಕು ಎಂಬ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಿಮ್ಮೆಲ್ರಿಗೂ ಸಾಲ ಕೊಡಿಸ್ಬೇಕು ಅಂತ ನಮ್ಮ ಏನ್ ಬ್ಯಾಂಕ್ ಮ್ಯಾನೇಜರ್ಸ್ ಎಲ್ಲರೂ ಕೂಡ ಇವತ್ತು ನಾವು ವಿನಂತಿಸ್ಕೊಂಡಿದೀವಿ. ನಿಮ್ಮ ಎಲ್ರಿಗೂ ಕೂಡ ಸಾಲವನ್ನು ಕೊಡ್ಸಕ್ತಕ್ಕಂತ ವ್ಯವಸ್ಥೆನೂ ಕೂಡ ನಾವು ಮಾಡ್ತೀವಿ. ಅದಕ್ಕೆ ನಮ್ಮ ಸಾಹೇಬರು ಕೂಡ ಇವತ್ತು ಒಪ್ಕೊಂಡಿದ್ದಾರೆ.